ಇವಾಗ ಏನಾಗಿದೆ, ಬೆಳಗಾವಿಯ ಸುವರ್ಣಸೌಧದಲ್ಲಿ ಏನು ಚಳಿಗಾಲ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಭಾಗವಹಿಸ್ತಕ್ಕಂಥ ಶಾಸಕರುಗಳಿಗೆ ಸರ್ಕಾರದಿಂದ ಒಂದು ದಿನಕ್ಕೆ 2500 ರೂಪಾಯಿ ದಿನಭತ್ಯೆ ಅಂತೇಳಿ ಕೊಡ್ತಾರೆ. ಅದಲ್ಲೇ ಈ ಸರ್ಕಾರದ ವೆಚ್ಚದಲ್ಲಿ ಅವರಿಗೆ ಉಚಿತವಾಗಿ ಊಟ ಉಪಹಾರ ಕೊಡ್ತಾರೋ. ಒಂದು ಅಧಿವೇಶನದ ಊಟದ ಖರ್ಚು ಸರಾಸರಿ 2,60,00,000 ರೂಪಾಯಿ ಆಗುತ್ತೆ ಬರೀ ಶಾಸಕರ ಊಟದ್ದು. ಅದಕ್ಕೆ ನಾವೇನು ಮಾಡಿದೀಪ, ಈ ಸರ್ಕಾರಕ್ಕೆ ನಷ್ಟ ಆಕತ್ತೆ ಅಂತ ಹೇಳಿದರೆ ಮಾನ್ಯ ಉಚ್ಚ ನ್ಯಾಯಾಲಯ ಪೀಠ ಧಾರವಾಡ ಇಲ್ಲೇ ಒಂದು ರಿಟ್ ಪಿಟಿಷನ್ ತರೋದಕ್ಕೆ ಆ ಸರ್ಕಾರದ ನಷ್ಟವನ್ನು ಭರಿಸಿಕೊಳ್ಳಲು ಮತ್ತು ನ್ಯಾಯ ಹಾಗೂ ಸಮಾನತೆಯ ಸಲುವಾಗಿ ನಾವು ಧಾರವಾಡ ಉಚ್ಚ ನ್ಯಾಯಾಲಯ ಪೀಠದಲ್ಲಿ ಒಂದು ಅರ್ಜಿ ದಾಖಲು ಮಾಡಿದ್ದೀವಿ. ನಮ್ದು ಏನಪ್ಪ ಪ್ರೇಯರ್ ಅಂದ್ರೆ, ಈ 2006ರಿಂದ ಏನು ಅಧಿವೇಶನಗಳಾಗಿದ್ದಾವೋ ಆ ಅಧಿವೇಶನದಲ್ಲಿ ಏನು ದಿನಭತ್ಯೆ ಪಡ್ಕೊಂಡಿದ್ದಾರೋ ಅವ್ರ ದಿನಭತ್ಯೆಗಳನ್ನೆಲ್ಲ ವಾಪಸ್ ಸರ್ಕಾರ ತುಂಬಿಸ್ಕೋಬೇಕು. ಒಂದು ವೇಳೆ ಯಾರಾದರೂ ಶಾಸಕರು ಮಾಜಿ ಆಗಿದ್ರಂದ್ರೆ ಅವ್ರ ಪಿಂಚಣಿಯಲ್ಲಿ ಮುರ್ಕೋಬೇಕು. ಯಾರಾದರೂ ಸತ್ತು ಹೋಗಿದ್ರು ಅಂದ್ರೆ ಅವ್ರ ಹೆಂಡ್ರಿಗೆ ಕೊಡುವಂಥ ಪಿಂಚಣಿಯಲ್ಲಿ ಮುರ್ಕೋಬೇಕು. ಮತ್ತು ಒಂದು ವೇಳೆ ಸರ್ಕಾರ ಮುರ್ಕೊಳ್ಳದೆ ಇದ್ದಲ್ಲೇ ವಾಪಸ್ ತುಂಬಿಸ್ಕೊಳ್ಳದೆ ಇದ್ದಲ್ಲೇ ಇದಕ್ಕೆ ಅಧಿಕಾರಿಗಳೇ ಹೊಣೆ. ಯಾಕಂದ್ರೆ ಅಧಿವೇಶನ ಸಮಯದಲ್ಲಿ ಊಟ ಉಪಹಾರ ನೀಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ವಿಧಾನಸಭೆ ಕಾರ್ಯದರ್ಶಿಗಳು ಬರೆದು ಕೊಟ್ಟಿದ್ದಾರೆ ಲಿಖಿತವಾಗಿ. ಆದ್ದರಿಂದ ನಾವು ಕೋರ್ಟ್ಗೆ ಏನು ಪ್ರೇರಣೆ ಮಾಡಿದ್ವಿ ಅಂದ್ರೆ, ಶಾಸಕರುಗಳ ಕಡೆಯಿಂದ ವಾಪಸ್ ತುಂಬಿಸ್ಕೋಬೇಕು ಒಂದು, ಇಲ್ಲಾಂದ್ರೆ ಅಧಿಕಾರಿಗಳಿಂದ ಈ 2006ರಿಂದ ಊಟಕ್ಕೆ ಎಷ್ಟು ವೆಚ್ಚ ಆಯ್ತು ಆ ಹಣವನ್ನು ಅಧಿಕಾರಿಗಳ ವೇತನದಲ್ಲಿ ಮುರ್ಕೊಳ್ಬೇಕು. ಅದಲ್ಲೇ ಮುಂದಿನ ಒಂದು ಅಧಿವೇಶನದಲ್ಲಿ ದಿನಭತ್ಯೆ ಮಾತ್ರ ಕೊಡಬೇಕು, ಊಟ ಮಾಡುವಂಥ ವ್ಯವಸ್ಥೆ ಮಾಡಬಾರ್ದಿಲ್ಲ. ಯಾಕಂದ್ರೆ ಅಲ್ಲಿ ಊಟ ಉಪಹಾರ ಕೊಟ್ರೆ ಮಾನ್ಯ ಸದಸ್ಯರು ಸಚಿವರು ಅಲ್ಲದೆ ಅವ್ರ ಹಿಂಬಾಲಕರು ಒಂದು 5 ಜನ ಇರ್ತಾರೋ, ಅವ್ರ ಸ್ನೇಹಿತರು ಬಂದಿರ್ತಾರೋ, ಅವ್ರ ಮಕ್ಕಳು, ಅವ್ರ ಮನೆಯಾಗಿನ ಕುಟುಂಬದವ್ರು ಬಂದು ಇಲ್ಲಿ ಊಟ ಮಾಡುವಂಥ ಸಾಧ್ಯತೆಗಳಿದಾವೆ. ಎಲ್ಲ ಆರ್ಥಿಕ ಹೊಣೆ ಆಗ್ತೈತಿ ಮತ್ತು ಅಧಿಕಾರಿಗಳಿಗೆ ಇದನ್ನು ಮಾಡೋಕೆ ಭಾಳ ತೊಂದರೆ ಆಗ್ತೈತಿ. ಈ ರೀತಿ ನಾವೊಂದು ಮನವಿಯನ್ನು ಉಚ್ಚ ನ್ಯಾಯಾಲಯ ಪೀಠಕ್ಕೆ ರಿಟ್ ಪಿಟಿಷನ್ ಮಾಡಿ ಕೊಟ್ಟಿದ್ದೀವಿ. ನಿನ್ನಿನ ದಿವಸ ಅದು 299ನೇ ನಂಬರ್ ಅದು ವಿಚಾರಣೆಗೆ ಬಂತು. ನಮ್ಮ ಪರವಾಗಿ ನ್ಯಾಯವಾದಿಗಳಾದಂಥ ಬೆಂಗಳೂರಿನ ಶ್ರೀ ಅಮೃತೇಶ್ ವಕೀಲರು ಹಾಗೂ ದೀಕ್ಷಾ ಅಮೃತೇಶ್ ಅವರು ವಕಾಲತ್ ಹಾಕಿದ್ರು. ಅದು ನ್ಯಾಯಾಲಯದಲ್ಲಿ ವಿಚಾರಣೆ ಬಂದಾಗ ಸರ್ಕಾರ ಕೋರ್ಟ್ ಏನು ಮಾಡಿದಪ್ಪ ಅಂದ್ರೆ, ಸರ್ಕಾರಕ್ಕೆ ನೋಟಿಸ್ ತೆಗೆದಿದೆ. ಭೀಮಪ್ಪ ಗಡದವರು ಈ ರೀತಿ ಒಂದು ಮನವಿ ಕೊಟ್ಟಿದ್ದಾರೆ ಕೋರ್ಟ್ಗೆ, ಇದಕ್ಕೆ ನಾವು ರಿಪ್ಲೈ ಮಾಡಿರ್ತೇವೆ, ನೋಟಿಸ್ ಕೊಟ್ಟೈತಿ. ಇನ್ನು ಮುಂದಿನ ವಿಚಾರಣೆ ದಿನಾಂಕದಿಂದ ವಿಚಾರಣೆ ಮಾಡಿ ಸರ್ಕಾರ ಕೋರ್ಟ್ ಆದೇಶ ಮಾಡುತ್ತೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ನಮಗೇನು ಸಮಾಧಾನ ಇದೆಯಪ್ಪ, ನ್ಯಾಯಾಲಯದಿಂದ ನ್ಯಾಯ ಸಿಕ್ಕ ಇವತ್ತು ಮುಂದಿನ ಅಧಿವೇಶನದಲ್ಲಿ ಶಾಸಕರುಗಳಿಗೆ ಕೊಡ್ತಕ್ಕಂಥ ಊಟ ಉಪಹಾರ ನಿಲ್ತೈತೆ ಅಂತೇಳಿ ಒಂದು ಸಂತೋಷ ಆಗ್ತಾ ಇದೆ. ಇವಾಗ ಏನಾಗಿದೆ, ಬೆಳಗಾವಿಯ ಸುವರ್ಣಸೌಧದಲ್ಲಿ ಏನು ಚಳಿಗಾಲ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನದಲ್ಲಿ ಭಾಗವಹಿಸ್ತಕ್ಕಂಥ ಶಾಸಕರುಗಳಿಗೆ ಸರ್ಕಾರದಿಂದ ಒಂದು ದಿನಕ್ಕೆ 2500 ರೂಪಾಯಿ ದಿನಭತ್ಯೆ ಅಂತೇಳಿ ಕೊಡ್ತಾರೆ. ಅದಲ್ಲೇ ಈ ಸರ್ಕಾರದ ವೆಚ್ಚದಲ್ಲಿ ಅವರಿಗೆ ಉಚಿತವಾಗಿ ಊಟ ಉಪಹಾರ ಕೊಡ್ತಾರೋ. ಒಂದು ಅಧಿವೇಶನದ ಊಟದ ಖರ್ಚು ಸರಾಸರಿ 2,60,00,000 ರೂಪಾಯಿ ಆಗುತ್ತೆ ಬರೀ ಶಾಸಕರ ಊಟದ್ದು. ಅದಕ್ಕೆ ನಾವೇನು ಮಾಡಿದೀಪ, ಈ ಸರ್ಕಾರಕ್ಕೆ ನಷ್ಟ ಆಕತ್ತೆ ಅಂತ ಹೇಳಿದರೆ ಮಾನ್ಯ ಉಚ್ಚ ನ್ಯಾಯಾಲಯ ಪೀಠ ಧಾರವಾಡ ಇಲ್ಲೇ ಒಂದು ರಿಟ್ ಪಿಟಿಷನ್ ತರೋದಕ್ಕೆ ಆ ಸರ್ಕಾರದ ನಷ್ಟವನ್ನು ಭರಿಸಿಕೊಳ್ಳಲು ಮತ್ತು ನ್ಯಾಯ ಹಾಗೂ ಸಮಾನತೆಯ ಸಲುವಾಗಿ ನಾವು ಧಾರವಾಡ ಉಚ್ಚ ನ್ಯಾಯಾಲಯ ಪೀಠದಲ್ಲಿ ಒಂದು ಅರ್ಜಿ ದಾಖಲು ಮಾಡಿದ್ದೀವಿ. ನಮ್ದು ಏನಪ್ಪ ಪ್ರೇಯರ್ ಅಂದ್ರೆ, ಈ 2006ರಿಂದ ಏನು ಅಧಿವೇಶನಗಳಾಗಿದ್ದಾವೋ ಆ ಅಧಿವೇಶನದಲ್ಲಿ ಏನು ದಿನಭತ್ಯೆ ಪಡ್ಕೊಂಡಿದ್ದಾರೋ ಅವ್ರ ದಿನಭತ್ಯೆಗಳನ್ನೆಲ್ಲ ವಾಪಸ್ ಸರ್ಕಾರ ತುಂಬಿಸ್ಕೋಬೇಕು. ಒಂದು ವೇಳೆ ಯಾರಾದರೂ ಶಾಸಕರು ಮಾಜಿ ಆಗಿದ್ರಂದ್ರೆ ಅವ್ರ ಪಿಂಚಣಿಯಲ್ಲಿ ಮುರ್ಕೋಬೇಕು. ಯಾರಾದರೂ ಸತ್ತು ಹೋಗಿದ್ರು ಅಂದ್ರೆ ಅವ್ರ ಹೆಂಡ್ರಿಗೆ ಕೊಡುವಂಥ ಪಿಂಚಣಿಯಲ್ಲಿ ಮುರ್ಕೋಬೇಕು. ಮತ್ತು ಒಂದು ವೇಳೆ ಸರ್ಕಾರ ಮುರ್ಕೊಳ್ಳದೆ ಇದ್ದಲ್ಲೇ ವಾಪಸ್ ತುಂಬಿಸ್ಕೊಳ್ಳದೆ ಇದ್ದಲ್ಲೇ ಇದಕ್ಕೆ ಅಧಿಕಾರಿಗಳೇ ಹೊಣೆ. ಯಾಕಂದ್ರೆ ಅಧಿವೇಶನ ಸಮಯದಲ್ಲಿ ಊಟ ಉಪಹಾರ ನೀಡಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ವಿಧಾನಸಭೆ ಕಾರ್ಯದರ್ಶಿಗಳು ಬರೆದು ಕೊಟ್ಟಿದ್ದಾರೆ ಲಿಖಿತವಾಗಿ. ಆದ್ದರಿಂದ ನಾವು ಕೋರ್ಟ್ಗೆ ಏನು ಪ್ರೇರಣೆ ಮಾಡಿದ್ವಿ ಅಂದ್ರೆ, ಶಾಸಕರುಗಳ ಕಡೆಯಿಂದ ವಾಪಸ್ ತುಂಬಿಸ್ಕೋಬೇಕು ಒಂದು, ಇಲ್ಲಾಂದ್ರೆ ಅಧಿಕಾರಿಗಳಿಂದ ಈ 2006ರಿಂದ ಊಟಕ್ಕೆ ಎಷ್ಟು ವೆಚ್ಚ ಆಯ್ತು ಆ ಹಣವನ್ನು ಅಧಿಕಾರಿಗಳ ವೇತನದಲ್ಲಿ ಮುರ್ಕೊಳ್ಬೇಕು. ಅದಲ್ಲೇ ಮುಂದಿನ ಒಂದು ಅಧಿವೇಶನದಲ್ಲಿ ದಿನಭತ್ಯೆ ಮಾತ್ರ ಕೊಡಬೇಕು, ಊಟ ಮಾಡುವಂಥ ವ್ಯವಸ್ಥೆ ಮಾಡಬಾರ್ದಿಲ್ಲ. ಯಾಕಂದ್ರೆ ಅಲ್ಲಿ ಊಟ ಉಪಹಾರ ಕೊಟ್ರೆ ಮಾನ್ಯ ಸದಸ್ಯರು ಸಚಿವರು ಅಲ್ಲದೆ ಅವ್ರ ಹಿಂಬಾಲಕರು ಒಂದು 5 ಜನ ಇರ್ತಾರೋ, ಅವ್ರ ಸ್ನೇಹಿತರು ಬಂದಿರ್ತಾರೋ, ಅವ್ರ ಮಕ್ಕಳು, ಅವ್ರ ಮನೆಯಾಗಿನ ಕುಟುಂಬದವ್ರು ಬಂದು ಇಲ್ಲಿ ಊಟ ಮಾಡುವಂಥ ಸಾಧ್ಯತೆಗಳಿದಾವೆ. ಎಲ್ಲ ಆರ್ಥಿಕ ಹೊಣೆ ಆಗ್ತೈತಿ ಮತ್ತು ಅಧಿಕಾರಿಗಳಿಗೆ ಇದನ್ನು ಮಾಡೋಕೆ ಭಾಳ ತೊಂದರೆ ಆಗ್ತೈತಿ. ಈ ರೀತಿ ನಾವೊಂದು ಮನವಿಯನ್ನು ಉಚ್ಚ ನ್ಯಾಯಾಲಯ ಪೀಠಕ್ಕೆ ರಿಟ್ ಪಿಟಿಷನ್ ಮಾಡಿ ಕೊಟ್ಟಿದ್ದೀವಿ. ನಿನ್ನಿನ ದಿವಸ ಅದು 299ನೇ ನಂಬರ್ ಅದು ವಿಚಾರಣೆಗೆ ಬಂತು. ನಮ್ಮ ಪರವಾಗಿ ನ್ಯಾಯವಾದಿಗಳಾದಂಥ ಬೆಂಗಳೂರಿನ ಶ್ರೀ ಅಮೃತೇಶ್ ವಕೀಲರು ಹಾಗೂ ದೀಕ್ಷಾ ಅಮೃತೇಶ್ ಅವರು ವಕಾಲತ್ ಹಾಕಿದ್ರು. ಅದು ನ್ಯಾಯಾಲಯದಲ್ಲಿ ವಿಚಾರಣೆ ಬಂದಾಗ ಸರ್ಕಾರ ಕೋರ್ಟ್ ಏನು ಮಾಡಿದಪ್ಪ ಅಂದ್ರೆ, ಸರ್ಕಾರಕ್ಕೆ ನೋಟಿಸ್ ತೆಗೆದಿದೆ. ಭೀಮಪ್ಪ ಗಡದವರು ಈ ರೀತಿ ಒಂದು ಮನವಿ ಕೊಟ್ಟಿದ್ದಾರೆ ಕೋರ್ಟ್ಗೆ, ಇದಕ್ಕೆ
ತಾವು ರಿಪ್ಲೈ ಮಾಡಿರ್ತೇವೆ, ನೋಟಿಸ್ ಕೊಟ್ಟೈತಿ. ಇನ್ನು ಮುಂದಿನ ವಿಚಾರಣೆ ದಿನಾಂಕದಿಂದ ವಿಚಾರಣೆ ಮಾಡಿ ಸರ್ಕಾರ ಕೋರ್ಟ್ ಆದೇಶ ಮಾಡುತ್ತೆ ಅಂತ ಹೇಳಿ ಬಯಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ನಮಗೇನು ಸಮಾಧಾನ ಇರುತ್ತಾ, ನ್ಯಾಯಾಲಯದಿಂದ ನ್ಯಾಯ ಸಿಕ್ಕ ಇವತ್ತು ಮುಂದಿನ ಅಧಿವೇಶನದಲ್ಲಿ ಶಾಸಕರುಗಳಿಗೆ ಕೊಡ್ತಕ್ಕಂಥ ಊಟ ಉಪಹಾರ ನಿಲ್ತೈತೆ ಅಂತೇಳಿ ಒಂದು ಸಂತೋಷ ಆಗ್ತಾ ಇದೆ. ಸಂಪೂರ್ಣ ನ್ಯೂಸ್, ನಮ್ಮ ನಡಿಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧ್ವನಿ.